ಸೊ ಇದು SG ನಾಗರಾಜ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಅಂತ ರೀಸೆಂಟ್ ಸ್ಟಾರ್ಟ್ ಮಾಡಿದೀವಿ. ಇದರಲ್ಲಿ ಫಸ್ಟ್ ಸೀರೀಸ್ ಇದು ಬ್ಯಾಟಲ್ ಆಫ್ ಚಾಂಪಿಯನ್ಶಿಪ್ ಅಂತ. ಸೊ ಇಟ್ಸ್ ಆಲ್ ಸಪೋರ್ಟ್ ಅಂಡ್ ಕ್ರೆಡಿಟ್ ಗೋಸ್ ಟು SG ನಾಗರಾಜ್. ಅವ್ರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ತರ ಮಾಡಿ ಅಂತ. ಸೊ ಯೂತ್ ರೆಪ್ರೆಸೆಂಟ್ ಮಾಡ್ತಾ ಲೈಕ್ ಎಲ್ಲಾನು ಒಟ್ಟು ಸೇರಿಸಿ ಇವಾಗ ಮಹಾರಾಷ್ಟ್ರ, ಚೆನ್ನೈ, ಕೇರಳ, ಕರ್ನಾಟಕದಲ್ಲಿ ವೇರಿಯಸ್ ಜಿಲ್ಲೆಗಳಿಂದ ಎಲ್ಲ ಬಂದು ಆಡಿದ್ದಾರೆ. ಸೊ ಐ ಫೀಲ್ ವೆರಿ ಗುಡ್, ವೆರಿ ಹ್ಯಾಪಿ ಮೂಮೆಂಟ್. ಖಂಡಿತ ವಿ ಹ್ಯಾವ್ ಅ ಪ್ಲಾನ್ ಆಫ್ ಇಲ್ಲ ಪೊಸಿಷನ್ ಹೋದ್ರೇನು ಓಕೆ ಇದು ಕಂಟಿನ್ಯೂಟಿ ಆಗ್ತಾ ಇರುತ್ತೆ. ಓಕೆ ಕ್ರಿಕೆಟ್, ಬ್ಯಾಡ್ಮಿಂಟನ್, ಟೇಬಲ್ ಟೆನ್ನಿಸ್ ಇದೆಲ್ಲ ಪ್ಲಾನ್ಸ್ ಇಟ್ಕೊಂಡಿದೀವಿ. ಸೊ ಎವ್ರಿ 3 months once ಮಾಡೋಣ ಅಂತ. ಸೊ ಯೂತ್ ನ ಎನ್ಕರೇಜ್ ಮಾಡಬೇಕು. ಸೊ ಡ್ರಗ್ ಫ್ರೀ ಮಾಡಬೇಕು ಇಲ್ಲಿ 100%. ಓಕೆ ಅವರೇ ಗುರುಗಳು ನಮಗೆ. ಸೊ ಅವ್ರ ಇನ್ಸ್ಟ್ರಕ್ಷನ್ ಇದೆಲ್ಲ. ಥ್ಯಾಂಕ್ ಯು. ಬೆಳಿಗ್ಗೆ ಪ್ರಾರಂಭ ಆಗಿದೆ. ಅಶ್ವಿನಿ ಗೌಡ ಅವರು ಬಂದ್ಬಿಟ್ಟು ಪ್ರಾರಂಭೋತ್ಸವ ಮಾಡಿದ್ದಾರೆ. ನಮ್ಮ ಶಾಸಕರಾದಂಥ ಬಸವರಾಜ್ ಅವರು ಬಂದು ಉದ್ಘಾಟನೆ ಮಾಡಿದ್ದಾರೆ. ತುಂಬ ಸಂತೋಷ ಆಗುತ್ತೆ. ನಾನು ಹಲವಾರು ಈ ಥರ ಚಾಂಪಿಯನ್ಶಿಪ್ ಕಾಂಪಿಟಿಷನ್ಸ್ನಲ್ಲಿ ನೋಡಿದ್ದೀನಿ. ಇದೊಂದು ಭಿನ್ನವಾದಂಥ ಒಂದು ಕಾರ್ಯಕ್ರಮ. ಇದು ತುಂಬ ಉತ್ತಮವಾಗಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ನಾಗರಾಜ್ ಅವರು, ಅವಿನಾಶ್ ಅವ್ರ ಸಂಘಟಕರೆಲ್ಲ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲೋ ಒಂದು ನಮ್ಮ MEG ಲೇಔಟಲ್ಲಿ ನಮ್ಮ ಅದ್ದೂರಿಯಾಗಿ ನಮ್ಮ ಬಾವಿ ಕಾರ್ಪೊರೇಟರ್ ಅಂತಲೇ ಹೇಳ್ತೀನಿ, ಹಾಗೂ ಮಾಜಿ ಕಾರ್ಪೊರೇಟರ್ ಅಂತೂ ನಾನು ಹೇಳೋದಿಲ್ಲ, ಬಾವಿ ಕಾರ್ಪೊರೇಟರ್ ಅಂತಲೇ ಹೇಳ್ತೀನಿ. ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ. ಅದು ಅಲ್ಲದೆ ಎಲ್ಲ ಸ್ಪೋರ್ಟ್ಸ್ಗಳಾಗಲಿ, ಮಕ್ಕಳಿಗೆ ಎನ್ಕರೇಜ್ ಆಗಲಿ, ನಮ್ಮ ಲೀಡರ್ಗಳ ಜೊತೆನಲ್ಲಿ ಅಷ್ಟು ಸಹಕಾರ ಕೊಟ್ಟಿರುವಂಥ ಮನುಷ್ಯ ಅಂದರೆ ನಮ್ಮ SG ನಾಗರಾಜು. ಈ ಕಾರ್ಯಕ್ರಮಕ್ಕೆ ನಮ್ಮ ಗೌರವಾನ್ವಿತ ನಮ್ಮ ಶಾಸಕರು, ಜನಪ್ರಿಯ ಶಾಸಕರು ಬಂದು ಅದನ್ನು ಉದ್ಘಾಟನೆ ಮಾಡಿ ತುಂಬ ಸಂತೋಷದಿಂದ ಲಾಟ್ ಆಫ್ ಟೈಮ್ ತಗೊಂಡವರು ಕೂತ್ಕೊಂಡು ಎಂಜಾಯ್ ಮಾಡಿ ಹೋಗಿದ್ದಾರೆ. ಬಿಗ್ ಬಾಸ್ ನಮ್ಮ ಅಶ್ವಿನಿ ಅವರು ಬಂದಿದ್ದಾರೆ. ಅವರು ಖುಷಿಯಾಗಿ ತುಂಬ ಸಮಯ ತಗೊಂಡು ನೋಡಿ ಹೋಗಿದ್ದಾರೆ. ಹೀಗೆ ನಮ್ಮ ನಾಗರಾಜ್ ಅವ್ರ ಪ್ರೋಗ್ರಾಮ್ಗಳು ಹೀಗೆ ನಡೀಲಿ ಅಂತ ನಾವು ಅವ್ರಿಗೆ ಹಾರೈಸ್ತಾ, ರಾಜಕೀಯದಕ್ಕೆ ಅವ್ರಿಗೆ ಬೇರೆ ಯಾವುದು ಬೇಡ, ಎಲ್ಲ ಇದೆ, ರಾಜಕೀಯದಲ್ಲಿ ಬೆಳೀತಾ ಇನ್ನೂ ಒಂದು ಸ್ಥಾನಗಳಿಗೆ ಹೋಗ್ಲಿ ಅಂತ ನಾನು ಹಾರೈಸ್ತಾ ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಹೌದು, ಮೊದಲಿಗೆ ನಮ್ಮ ನಾಗರಾಜನ್ ಅವರಿಗೆ ಮೇ 8ನೇ ತಾರೀಕಿಗೆ 60ನೇ ಹುಟ್ಟುಹಬ್ಬ ಪ್ರಯುಕ್ತ ಈ ಬಾಕ್ಸಿಂಗ್ ಚಾಂಪಿಯನ್ ನಡೀತಾ ಇರೋದು. ಪ್ರೀ ಪ್ಲಾನ್ ಮಾಡಿದ್ರಿ? ಫ್ರೀ ಪ್ಲಾನ್ ಅವತ್ತೇ ನಡಿಬೇಕಾಗಿತ್ತು, ಕಾರಣಾಂತರವಾಗಿ ಇವತ್ತು ಮಾಡುತ್ತಾ ಇದ್ದಾರೆ. ನಾಗರಾಜನ್ ಅವರ ಬರ್ತ್ಡೇ ಪ್ರಯುಕ್ತನೇ ಈ ಬಾಕ್ಸಿಂಗ್ ಚಾಂಪಿಯನ್ ಪ್ಲಸ್ ನಮ್ಮ ಯೂತ್ ಅವಿನಾಶ್ ಬಾಬು ಹಾಗೂ ಎಲ್ಲ ತಂಡದವರು ಸೇರ್ಕೊಂಡು ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ಬಾಕ್ಸಿಂಗ್ ಚಾಂಪಿಯನ್ ಎಲ್ಲ ಮಕ್ಕಳು ಆಗ್ಲಿ, ಎಲ್ಲ ಫ್ಯಾಮಿಲಿಗೆ ಒಳ್ಳೇದು. ಅವ್ರ ತಂದೆ ತಾಯಿ, ಅವ್ರ ಗುರುಗಳು ಎಲ್ರಿಗೂ ಮಕ್ಕಳಿಗೆ ಒಳ್ಳೆ ಅಭ್ಯಾಸ ಕೊಡಬೇಕು, ಬೆಳಿಗ್ಗೆ ಎದ್ದು ಎಕ್ಸರ್ಸೈಸ್ ಮಾಡಬೇಕು. ಇಂಥ ಬಾಕ್ಸಿಂಗ್ ಚಾಂಪಿಯನ್ ಕಲಿಬೇಕು. ಮಕ್ಕಳಿಗೆ ಯಾವ ತರ ಅವ್ರ ಫಿಟ್ನೆಸ್ ಯಾವ ತರ ಇರಬೇಕು, ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಅದ್ಭುತವಾಗಿ ಬಾಕ್ಸಿಂಗ್ ನ ನಡೆಸ್ಕೊಡ್ತಿದ್ದಾರೆ. ನಾಗರಾಜನ್ ಅವ್ರಿಗೆ 60ನೇ ವರ್ಷದ ಬರ್ತ್ಡೇ ಪ್ರಯುಕ್ತ ಮಾಡ್ತಿದಾರಲ್ಲ, ತುಂಬಾ ಸಂತೋಷ. ಬೆಳಿಗ್ಗೆಯಿಂದ ನಮ್ಮ ಬೈರ್ತಿ ಬಸವರಾಜನ್ನ ಟೀಮ್ ಅಂದ್ರೆ ನಾಗರಾಜನ್ನ ಈಗ ಆತರ. ಅದಕ್ಕೆ ಬೈರ್ತಿ ಬಸವರಾಜನ್ನ ಬಂದು ತುಂಬಾ ಖುಷಿಯಾಗಿ ಒಂದು 10 ನಿಮಿಷ ಕೂತ್ಕೊಂಡು ತುಂಬಾ ಅದ್ಭುತವಾಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದಾರೆ. ಅವರು ಬಾಕ್ಸಿಂಗ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಮಕ್ಕಳ ಜೊತೆ ತುಂಬಾ ಸಂತೋಷವಾಗಿ ಕೂತು ಫ್ಯಾಮಿಲಿ ಜೊತೆ ಮಾತಾಡಿಸ್ಕೊಂಡು ಈಗ ತಾನೇ ಹೋದ್ರು. ಆಮೇಲೆ ನಮ್ಮ ಬಿಗ್ ಬಾಸ್ ರನ್ನರ್ ಅಪ್ ನಮ್ಮ ಅಶ್ವಿನಿ ಗೌಡ ಅವರು ನಮ್ಮ ಮನೆ ಪಕ್ಕನೇ ಇರೋದು, ನಾವೆಲ್ಲ ಒಂದೇ ಏರಿಯಾದವರು. ತುಂಬಾ ಸಂತೋಷ ಆಯ್ತು. ಡೈಲಿ ನೋಡ್ತೀವಿ. ತುಂಬಾ ಸಂತೋಷ ಆಯ್ತು. ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ರಿಗೂ ಧನ್ಯವಾದ. ನಾಗರಾಜನ್ನ ಇದೇ ತರ ವರ್ಷ ಒಳ್ಳೆ ಕಾರ್ಯಕ್ರಮ ಮಾಡ್ಕೊಂಡ್ ಬನ್ನಿ. ಬಾಕ್ಸಿಂಗ್ ಆಗ್ಲಿ, ಕ್ರಿಕೆಟ್ ಆಗ್ಲಿ, ಬ್ಯಾಡ್ಮಿಂಟನ್ ಆಗ್ಲಿ, ಎಲ್ಲ ಸ್ಪೋರ್ಟ್ಸ್, ಈ ಕರಾಟೆ ಆಗ್ಲಿ, ಎಂತ ಒಳ್ಳೆ ಸ್ಪೋರ್ಟ್ಸ್ ಬರ್ತಾ ವರ್ಷ ಇಂಪ್ರೂವ್ ಆಗ್ತಾ ಇರ್ಬೇಕು. ಆ ಯೂತ್ ನೀವೆಲ್ಲ ಸೇರ್ಕೊಂಡು ಇನ್ನ ಹುಮ್ಮಸ್ವಾಗಿ ಇನ್ನ ಚೆನ್ನಾಗಿ ಮಾಡ್ರಿ. ನಿಮ್ಗೆಲ್ಲ ನಮ್ದು ಯಾವಾಗ್ಲೂ ಆಲ್ವೇಸ್ ನಮ್ಗೆಲ್ಲ ಸಪೋರ್ಟ್ ಇರುತ್ತೆ. ಎಲ್ಲ ಚೆನ್ನಾಗಿ ಮಾಡಿ. ಮಾಧ್ಯಮದವರಾಗ್ಲಿ ಪ್ರತಿಯೊಬ್ಬರಿಗೂ ತುಂಬಾ ಖುಷಿಯಾಗಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೀರಾ. ಎಲ್ಲ ಫ್ಯಾಮಿಲಿಗೂ ಸಂತೋಷವಾಗಿ ಆನಂದವಾಗಿ ಎಲ್ಲ ಊಟ ಮಾಡ್ಕೊಂಡು ತುಂಬಾ ಚೆನ್ನಾಗಿ, ಯಾರು ಗೆಲ್ತಾರೆ ಅವ್ರು ಕಪ್ ತಗೊಂತಾರೆ, ಯಾರು ಸೋಲ್ತಾರೆ ಆರಾಮಾಗಿ, ಏನ್ ತೊಂದ್ರೆ ಇಲ್ಲ. ಇವತ್ತು ಸೋತ್ರೆ ನಾಳೆ ಗೆಲ್ತೀವಿ. ಹೌದು, ಇವತ್ತು ಸೋತ್ರೆ ನಾಳೆ ಗೆಲ್ತೀವಿ. ಇದು ನಮ್ಮಲ್ಲಿ ಇರ್ಬೇಕು, ವೀಲ್ ಪವರ್. ಎಲ್ರೂ ಆನಂದವಾಗಿ ಸಂತೋಷವಾಗಿ ಎಲ್ಲ ಸಂತೋಷವಾಗಿ ಮನೆಗಳಿಗೆ ಹೋಗಿ ಇವತ್ತು ನಾಳೆ ಕಾರ್ಯಕ್ರಮ ಇರುತ್ತೆ. ಎಲ್ಲ ಫ್ಯಾಮಿಲಿಗಳು ಬಂದು ಜೊತೆಯಲ್ಲಿ ನಿಂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಿಸ ಮಾಡಿ ಎಲ್ಲ ಹೋಗ್ಬೇಕಂತ ತಮ್ಮಲ್ಲಿ ವಿನಂತಿ. ನಮಸ್ಕಾರ, ಧನ್ಯವಾದಗಳು. ಈ ದಿನ ಬಾಕ್ಸಿಂಗ್ ಚಾಂಪಿಯನ್ಶಿಪ್
ಆಯೋಜನೆ ಅದ್ಭುತ, ಅಮೋಘ, ವರ್ಣಿಸಲಾಗದಿದೆ. ನಾನಂತೂ ಕಂಡಿಲ್ಲ, ನಾನು ಯಾವುದೋ ಲೈವ್ ನೋಡಿಲ್ಲ. ಇದನ್ನ ಈ ಥರ ಮಾಡ್ತಾರೆ ಚಾಂಪಿಯನ್ಶಿಪ್ ಕಾರ್ಯಕ್ರಮವನ್ನು ನಮ್ಮ ಎಂಟೈರ್ ನಮ್ಮ ಕರ್ನಾಟಕ, ನಮ್ಮ ವಾರ್ಡಲ್ಲಿ ಎಚ್ ಜಿ ನಾಗರಾಜಣ್ಣವರ ನೇತೃತ್ವ ನಡೀತಾ ಇರೋದು ಮಾತ್ರ ಅಮೋಘ. ಅವ್ರಿಗೆ ಸದಾ ನಮ್ಮ ಜನ ಚಿರಋಣಿಯಾಗಿರಬೇಕು. ಇಲ್ಲಿಂದ ಕರ್ನಾಟಕ, ತಮಿಳುನಾಡು, ಕೇರಳ ಎಲ್ಲ ಸ್ಟೇಟಿಂದ ಬಂದಿದ್ದಾರೆ. 300 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಯಾರು ನಮಗೆ ವರ್ಣಿಸಲಾಗಲ್ಲ. ಅದು ಆ ತರ ಬಂದು ಅವರಿಗೆಲ್ಲ ಆಯೋಜನೆ ಮಾಡಿದ್ದಾರೆ. ನ್ಯಾಷನಲ್ ಲೆವೆಲ್ ಅಲ್ಲ, ಆಲ್ಮೋಸ್ಟ್ ಸೌತ್ ಇಂಡಿಯಾ ಅಲ್ಲಿ ಎಲ್ಲ ಬಂದಿದ್ದಾರೆ. ಸೌತ್ ಇಂಡಿಯಾ ಅಲ್ಲಿ ಬಂದಿರೋದು ಎಲ್ಲ ಮಕ್ಕಳು ನೋಡಿದ ಚಿಕ್ಕ ಮಕ್ಕಳಿಂದ ದೊಡ್ಡವರಿಂದ ಇದೆ. 2 ದಿವಸ ಆಯೋಜನೆ ಮಾಡಿದ್ದಾರೆ. ಸೀನಿಯರ್ ಇಬ್ರು ಮಾಡಿದ್ದಾರೆ. ಈ ತರ ಕಾರ್ಯಕ್ರಮ ಮುಂದೆ ಸದಾ ಯಾವಾಗ್ಲೂ ನಾಗರಾಜಣ್ಣವ್ರ ನೇತೃತ್ವದಿಂದ ನಡೆಯುತ್ತೆ. ಹಾಗೆ ಭೈರತಿ ಬಸವರಾಜ್ ಅವರು ಸಹಾಯದಿಂದ, ಅಣ್ಣವರ ಆಶೀರ್ವಾದದಿಂದ ಇದೇ ತರ ಆಗ್ಲಿ ಅಂತ ಹೇಳಿ ಸದಾ ಕೋರುತ್ತೇನೆ. ಥ್ಯಾಂಕ್ ಯು. ಧನ್ಯವಾದ ಸರ್. ಅಮೇಚರ್ ಬಾಕ್ಸಿಂಗ್ ಚಾಂಪಿಯನ್ಶಿಪ್ ಮೊದಲನೇ ಭಾಗ ನಮ್ಮ ವಿಜ್ಞಾನ ನಗರ ವಾರ್ಡಿನ ನಮ್ಮ ಮಾಜಿ ಕಾರ್ಪೊರೇಟರ್ ಆದಂಥ ಹಾಗೆ ಸದಾ ಎಲ್ಲ ಜನಸೇವೆಯಲ್ಲಿರ್ತಕ್ಕಂಥ ನಮ್ಮ ನಾಗರಾಜ್ ಅಣ್ಣವರು ಅವರ ಸಮ್ಮುಖದಲ್ಲಿ ಇವತ್ತು ಬಹಳ ಅಚ್ಚುಕಟ್ಟಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಒಂದು ಬಾಕ್ಸಿಂಗ್ ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ. ಮತ್ತೆ ಅವರ ನಮ್ಮ ಎಲ್ಲ ಯುವಕರು ಇಲ್ಲಿ ನಮ್ಮ ಸುತ್ತಮುತ್ತಲಿನ ಭಾಗ ಈ ನಾರಾಯಣಪುರ ಮತ್ತೆ MG ಲೇಔಟ್, ಮಹದೇವಪುರ ಮತ್ತೆ ಈ ಸುತ್ತಮುತ್ತಲಿನ ಎಲ್ಲ ಬಡಾವಣೆಗಳಿಂದ ಬಂದ ಅಸೋಸಿಯೇಷನ್ ಅವರು ಅವರ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆ ಬಾಕ್ಸಿಂಗ್ ಯುವಕರಿಗೆ ಪ್ರೋತ್ಸಾಹ ಕೊಡುವಂತ ಕಾರ್ಯಕ್ರಮ ಮತ್ತೆ ಇವತ್ತು ಆಯೋಜನೆ ಮಾಡಿದ್ದಾರೆ. ಬಹಳಷ್ಟು ಸಂತೋಷಕರವಾದ ವಿಚಾರ. ಹಾಗೆ ಅಭಿವೃದ್ಧಿ ವಿಚಾರದಲ್ಲೂ ಸಹಿತ ಅವರು ಮುಂದೆ ಯಾವತ್ತೂ ಅಷ್ಟೇ ಜನಸೇವೆ ಪರವಾಗಿ ಸುಮಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗೆ ಯುವಕರಿಗೆ ಯಾವತ್ತೇ ಯಾರ ಏನೇ ಕೇಳಿದ್ರು ಕೂಡ ಇವತ್ತಿನವರೆಗೂ ಅವರು ಇಲ್ಲ ಅಂತ ಯಾವ್ದು ಹೇಳಲ್ಲ. ಆಯ್ತಪ್ಪ ಮಾಡ್ರಿ, ನಾನಿದ್ದೀನಿ, ಏನ್ ಬೇಕಾ ನನ್ನ ಕೈಯಲ್ಲಾಗಿ ಮಾಡ್ತೀನಿ ಅಂತ ಅವತ್ತು ಎಲ್ಲಾ ರೀತಿ ತನುಮನ ಧನ ಸಹಾಯನವನ್ನ ಸದಾ ಕಾಲ ನಮ್ಮ ಕಾರ್ಪೊರೇಟರ್ ಆಗಿದ್ದಾಗಲೂ ಇವಾಗಲೂ ಸಹಿತ ಅಧಿಕಾರ ಇಲ್ಲ ಅಂದ್ರೆ ಕೂಡ ಅವರು ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಹಾಗೆ ಅವ್ರು ಇನ್ನಷ್ಟು ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಭಾಗದಲ್ಲಿ ಅವರು ಕಾರ್ಪೊರೇಟರ್ ಆಗಿ ಇನ್ನಷ್ಟು ಜನಸೇವೆಯನ್ನ ಮಾಡ್ಲಿ ಅಂತ ಹೇಳಿ ಈ ನಮ್ಮೆಲ್ಲರೂ ಸೇರಿರ್ತಕ್ಕಂಥ ಎಲ್ಲರೂ ಪರವಾಗಿ ನಾನು ಕೇಳ್ಕೊಂತೀನಿ. ಹಾಗೆ ಶಾಸಕರು ಕೂಡ ಬಂದಿದ್ರು. ನಮ್ಮ ಶಾಸಕರು ನೇತೃತ್ವದಲ್ಲಿ ಇಷ್ಟೊತ್ತು ಒಂದು ಕಾರ್ಯಕ್ರಮ, ಸನ್ಮಾನ ಮತ್ತೆ ನಮ್ಮ ಪ್ರೈಸ್ ಅನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮನೂ ಕೂಡ, ಜಡ್ಜ್ಮೆಂಟ್ ಕೊಡುವಂತ ಕಾರ್ಯಕ್ರಮ ಆಯ್ತು. ಹಾಗೆ ಇವರು ಮತ್ತೆ ನಮ್ಮ ಪ್ರಸಾದ್ ಅಣ್ಣವರು ಸಹಿತ ಈ ಭಾಗದಲ್ಲಿ ಬಹಳಷ್ಟು ದಿನಗಳಿಂದ ಭಾರತೀಯ ಜನತಾ ಪಕ್ಷಕ್ಕೆ ಬಹಳಷ್ಟು ಕೊಡುಗೆಗಳನ್ನು ಕೊಟ್ಕೊಂಡ್ ಬಂದಿರ್ತಕ್ಕಂಥವ್ರು. ಸುಮಾರು ನಾವು ಚಿಕ್ಕ ವಯಸ್ಸಿಂದ ಕೂಡ 1996ರಿಂದ ಕೂಡ ಜನಸೇವೆ ಮತ್ತೆ ಭಾರತೀಯ ಜನತಾ ಪಕ್ಷ ಅಂತ ಹೇಳಿದ್ರೆ ಅವತ್ತಿನಿಂದ ಕೂಡ ಇವತ್ತಿನವರೆಗೂ ನಮ್ಮ ಪ್ರಸಾದ್ ಅಣ್ಣವರು, ನಾಗರಾಜ್ ಅಣ್ಣವರು ಅಂತ ಹೇಳಿದ್ರೆ ಇಬ್ರು ಕೂಡ ಬಲ. ಈ ಭಾಗದಲ್ಲಿ ನಮ್ಗೆ ಬೆಂಗಳೂರು ಪೂರ್ವ ತಾಲೂಕಲ್ಲಿ ನಮ್ಗೆ ಹಳೆ ಒಂದು ಹಿರಿಯ ಮುಖಂಡರುಗಳಾದಂತ ಇಬ್ರು ಸಹಿತ ನಮ್ಗೆ ಒಂದು ಖುಷಿ. ಅವ್ರ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇರ್ತಕ್ಕಂಥದ್ದು ಬಹಳಷ್ಟು ಸಂತೋಷಕರ ವಿಚಾರವಾಗಿ ಇನ್ನಷ್ಟು ಕಾರ್ಯಕ್ರಮಗಳು ಮಾಡಲಿ. ಬರುವಂತ ದಿವಸಗಳಲ್ಲಿ ಅಣ್ಣವರು ಇನ್ನಷ್ಟು ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ಳಿ ಅಂತ ಹೇಳಿ ನಾವು ಎಲ್ಲರ ಪರವಾಗಿ ನಾನು ಕೇಳ್ಕೊಂತೀನಿ. ಧನ್ಯವಾದ ಸರ್.